ಪ್ರಾರಂಭ ಆಗತ್ತೆ, ಕೆಲವರದು ಜನ್ಮದ ದಿವಸದಲ್ಲೇ ಮರಣ ಆಗಿಬಿಡುತ್ತೆ. ಇದು ನಮ್ಮ ಪರೀಕ್ಷಿತ್ ರಾಜನ ಕಥೆ. ಇದು ಆ ಪರೀಕ್ಷಿತ್ ರಾಜನ ಕಥೆಯಲ್ಲಿ ಅಜಾಮಿಳ ನಾರಾಯಣ ಅಂತ ಕೂಗಿದ ಕೂಡಲೇ ವಿಷ್ಣುದೂತರು ಬಂದರು, ಕರ್ಕೊಂಡು ಹೋಗಿಬಿಟ್ರು. ಕರ್ಕೊಂಡು ಹೋಗಲಿಲ್ಲ, ಏನೂ ಆಗಲಿಲ್ಲ, ದೊಡ್ಡ ಗಲಾಟೆ ನಡೆದೋಯ್ತು ಅಲ್ಲಿ. ಯಮದೂತರು ವಿಷ್ಣುದೂತರಿಗೆ ದೊಡ್ಡ ಗಲಾಟೆ ಆಗೋದು. ಅದಕ್ಕೆ ಅಲ್ಲಿ ಬರೀತಾರೆ, ಭಗವನ್ನಾಮಸ್ಮರಣೆಯನ್ನು ನಾವು ಮಾಡುವ ಸಂದರ್ಭದಲ್ಲಿ ಯಮದೂತರು ಆ ನಮ್ಮ ಅಜಾಮಿಳನಿಗೆ ಪಾಶವನ್ನು ಹಾಕಿದ ಸಂದರ್ಭದಲ್ಲಿ ಆತ ಯಮದೂತರನ್ನ ಬಿಡಿಸಿಕೊಳ್ಳಲಿಕ್ಕೆ ನಾರಾಯಣ ಅಂತ ಕೂಗಿದ್ದು ಪರಮಾತ್ಮನನ್ನು ಕೂಗಲಿಲ್ಲ, ತಾನು ಕೂಗಿದ್ದು ನಾರಾಯಣನನ್ನ ಕೂಗಿದ. ಆದರೆ ಮಗು ರಕ್ಷಣೆ ಕೊಟ್ಟಿತ ಅವನಿಗೆ? ನಾವು ನೋಡಬೇಕು. ಕೂಗಿದ್ದು ಮಗನನ್ನ, ಮಗು ರಕ್ಷಣೆ ಕೊಡಲಿಲ್ಲ. ನಾವು ನೋಡಬೇಕಲ್ಲಿ. ನಾವು ಯಾರ್ಯಾರನ್ನೋ ಕೂಗುತ್ತೇವೆ, ಯಾರ್ಯಾರನ್ನೋ ಸ್ಮರಣೆ ಮಾಡಿಕೊಳ್ತೇವೆ. ಅಂತ್ಯಕಾಲದಲ್ಲಿ ಎಲ್ಲಾರನ್ನೂ ಕರೆಸ್ಬಿಡ್ಲಾ? ಎಲ್ಲರೂ ಬಂದರು. ಯಾರು ಉಳಿಸಿದ್ರ? ನಮ್ಮಲ್ಲಿ ಇನ್ನೊಂದು ವಿಚಿತ್ರ ಇರುತ್ತೆ, ನೋಡಬೇಕು ನಾವು. ದೇಹ ಬಿದ್ದೋಗಿರುತ್ತೆ, ದೇಹದಲ್ಲಿ ಏನೂ ಇರೋದಿಲ್ಲ. ಮಗಳು ಬಂದಿಲ್ರಿ, ಮಗಳು ಬಂದ ಮೇಲೆ ತೆಗೆಸ್ತೀವಿ ದೇಹ. ಮಗಳು ಬಂದ್ರೆ ದೇಹ ಏಳತ್ತ ಮೇಲಕ್ಕೆ. ಅಳೆಯ ಬಂದ ಮೇಲೆ ತೆಗೆಸ್ತೀವಿ, ಅಳೆಯ ಬಂದ್ರೆ ತೆಗೆಯುತ್ತಾ ದೇಹ ಏಳತ್ತ ಮೇಲಕ್ಕೆ. ಅಳೆಯ ಬಂದ್ರೆ ಮಾವ ಎದ್ದು ಹೇಳ್ತಾನ, ಅಳೆಯ ಗುಡ್ ಬೈ, ನಿನಗೇನೇನು ಪೂರ್ವಭಕ್ತ ಕುಡಿಸ್ತಾರೆ, ಒಂದು ತಮ್ಮಿಗೆ ಇಟ್ಟಿದ್ದೀನಿ, ಇಸ್ಕೊಂಡು ಹೋಗು ಅಂತ ಅಳೆಯನಿಗೆ ಹೇಳ್ತಾನ. ಅವನು ಡೆಡ್ ಬಾಡಿಯಲ್ಲಿ ಬಿದ್ದವನು ಹೇಳೋದಿಲ್ಲ, ನಿನಗೆ ಅವತ್ತು ಕೊಟ್ಟಿದ್ದೆ, ಕನ್ಯಾದಾನ ಮಾಡುವಾಗ ಒಂದು ಬೆಳ್ಳಿ ತಮ್ಮಿಗೆ ಕೊಟ್ಟಿದ್ದೆ, ನಿನ್ನ ಪುಣ್ಯ ಏನ್ ಮಾಡ್ತೀಯ ಅಳಿಯ, ನೀನು ಪುಣ್ಯಾತ್ಮ, ನೀನು ನಾನು ಬದುಕಿ